ಸೊ ಹಾಯ್ ಎಲ್ಲೋ ನಮಸ್ಕಾರ ಕಣ್ರಿ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಗೈಸ್. ನಾನಂತೂ ತುಂಬ ಹೊಸಮಾಗಿದ್ದೀನಿ. ಸೊ ಊರು ಟೂರ್ ಎಲ್ಲ ಮುಗೀತು ಗೈಸ್. ಊರಿಂದ ನಾನು ನಮ್ಮ ಚಿಕ್ಕಮ್ಮ ಅವ್ರ ಮಕ್ಕಳೆಲ್ಲ ಬಂದಿದ್ದೀವಿ. ಸೊ ಏನಪ್ಪ ಇವತ್ತು ವಿಶೇಷ ಅಂದರೆ ನಮ್ಮ ಮನೇನ ಖಾಲಿ ಮಾಡ್ತಿದ್ದೀವಿ ಗೈಸ್. ಫ್ಯಾಮಿಲಿ ಟೂರ್ ಮಾಡಿದ್ನಲ್ಲ, ಆ ಫ್ಯಾಮಿಲಿ ಟೂರು ನಮ್ಮ ಮಾಮನ ಮನೆ ಗೈಸ್. ಸೊ ನಮ್ಮ ಮನೆ ನಿಮ್ಗೆ ತೋರಿಸಿರ್ಲಿಲ್ಲ, ನಮ್ಮ ಅಮ್ಮನ ಅಂಗಡಿ ನಮ್ಮನೆ ತೋರಿಸಿರ್ಲಿಲ್ಲ. ಸೊ ನಿಮಗೆ ನಮ್ಮನೆ ಖಾಲಿ ಮಾಡ್ತಿದ್ದೀವಿ. ಇವತ್ತು ಹೊಸ ಮನೇನ ತೋರಿಸ್ತೀನಿ, ಹಳೆ ಮನೇಲಿ ತೋರಿಸ್ತೀವಿ. ಸೊ ಇವಾಗ ಶಿಫ್ಟ್ ಮಾಡ್ತಾಯಿದ್ದೀವಿ ಗೈಸ್ ಮನೇನ. ನಮ್ಮ ಮನೆಯೆಲ್ಲ ಚೀಲಕ್ಕೆ ತುಂಬ್ತಾ ಇದ್ದಾರೆ. ನಾನೇ ಆಚೆ ಬಂದು ಲಾಂಗ್ ಮಾಡ್ತಾಯಿದ್ದೀನಿ. ನಾನೇ ಶಿಫ್ಟ್ ಮಾಡಬೇಕು, ಹೆಂಗಿರೋ ಗಾಡಿಯಲ್ಲಿ ತೊಗೊಂಡೋಗಿ ಅಲ್ಲಿ ಹಾಕ್ಬೇಕು. ಇಲ್ಲಿಂದ ಸ್ವಲ್ಪ ದೂರನೇ ಗೈಸ್, ಹಳೆ ಮನೆಯಿಂದ ಹೊಸ ಮನೆಗೆ. ಸೊ ಬನ್ನಿ ತೋರಿಸ್ತೀನಿ ಎಲ್ಲ ಏನೇನು ಮಾಡ್ತಾಯಿದ್ದಾರೆ ಅಂತ. ನೋಡಿ ಗೈಸ್, ಇದೇ ನಮ್ಮ ಮನೆ. ನಿಮ್ಗೆ ಆಮೇಲೆ ತೋರಿಸ್ತೀನಿ ಕ್ಲೀನಾಗಿ. ಎಲ್ಲ ನೋಡಿ ತುಂಬ್ತಾ ಇದ್ದಾರೆ ಗೈಸ್. ಹಾಗೆ ಮಾಡ್ತೇನೆ. ನಮ್ಮಮ್ಮ ಅಂತೂ ನೋಡಿ ಫುಲ್ಲು ಫ್ರೆಶ್ ಅಪ್ ಆಗಿ ನೀಟಾಗಿ ನಮ್ಮ ತಮ್ಮ, ನಮ್ಮ ತಂಗಿ, ಇಬ್ಬರು ತಂಗಿರು, ಒಬ್ಬ ತಮ್ಮ ಎಲ್ಲ ನೀಟಾಗಿ ಅರೇಂಜ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಅಜ್ಜಿ ಮಾತ್ರ ನೀಟಾಗಿ ತಿಂತಾ ಇದ್ದಾರೆ ಗೈಸ್. ಒಳ್ಳೆ ಊಟ ಬರ್ಸ್ತಾರೆ ನೋಡಿ, ನೋಡ್ಕೊಂಡೇ ತಿಂತವ್ರೆ ನೋಡಿ ಗೈಸ್. ಸೊ ನಿಮಗೆ ನಮ್ಮನೇನ ಎಲ್ಲ ಖಾಲಿ ಆದಮೇಲೆ ನೀಟಾಗಿ ತೋರಿಸ್ತೀನಿ ಗೈಸ್. ಹೊಸ ಮನೇನ ತೋರಿಸ್ತೀನಿ, ಹಳೆ ಮನೇನ ತೋರಿಸ್ತೀನಿ. ಸೊ ಈ ಐಟಮ್ಸು ಎಲ್ಲ ಗಾಡಿ ತೊಗೊಂಡೋಗಿ ಶಿಫ್ಟ್ ಮಾಡಿ ನಿಮಗೆ ಮನೆ ತೋರಿಸ್ತೀನಿ. ಓಕೆ, ಅಲ್ಲವರೆಗೂ ಸಿಗುವ ನೆಕ್ಸ್ಟ್ ಗೈಸ್. ಅಲ್ಲೇ ಇವಾಗ ನಮ್ಮ ಅಮ್ಮನ ಗಾಡಿಯಲ್ಲಿ ಶಿಫ್ಟ್ ಮಾಡಬೇಕು. ನಮ್ಮ ಅಮ್ಮಂದು RX ಓಲಾ ಗಾಡಿ ತಗೊಂಡು, ನಮ್ಮ ಅಮ್ಮಂದು RX ಗೈಸ್ ಇದು. ನಮ್ಮ ಅಮ್ಮಂದು RX ಇದು ಮಸ್ತಾಗಿ ಓಡಿಸ್ಕೊಂಡು ಈ ಗಾಡಿಯಲ್ಲಿ ಶಿಫ್ಟ್ ಮಾಡಿಕೊಂಡು ಒಂದೇ ಗಾಡಿ ಇದೆ ಸರ್ ಗೈಸ್. ಇವಾಗ ಸದ್ಯಕ್ಕೆ ಅಷ್ಟೇ ಸಾಕು. ಇವಾಗ ನಮ್ಮ ಮನೆಗೆ ಗಾಡಿ ಹಿಂದೆ ಗೈಸ್ ಫಸ್ಟು. ಅಲ್ಲೇ ಇರಲಿ, ಲಾಕ್ ತೋರಿಸ್ತಾಳೆ ಗೈಸ್ ನಮ್ಮ ತಂಗಿ. ಓಲಾ ಗಾಡಿ ಲಾಕ್ ತೋರಿಸ್ತಾಳೆ ಗೈಸ್ ನಮ್ಮ ತಂಗಿ. ಲಾಕ್ ಬೇರೆ ತೋರಿಸ್ತಾಳೆ. 974347327 ನಮ್ಮಮ್ಮ ಲಾಕ್ ಗೈಸ್. 473478 ಗೈಸ್. ಗೈಸ್ ಇವಾಗ ಶಿಫ್ಟ್ ಮಾಡೋಣ. ಇರ್ರಿ, ಕರೆಕ್ಟಾಗಿ ಫಿಕ್ಸ್ ಮಾಡ್ತೀನಿ ಫಸ್ಟು. ಆಗುತ್ತಾ ಇಲ್ವ ಅಂತಾನೆ ಗೊತ್ತಿಲ್ಲ ಗೈಸ್ ಇದು. ಅಲ್ಲಿ ಬಿಡಿ ಗೈಸ್, ನಿಮ್ಗೆ ಅಲ್ಲೇ ತೋರಿಸ್ತೀನಿ. ನಿಮಗೆ ಫೈನಲಿ ರೀಚ್ ಆದ್ವಿ ಹಳೆ ಮನೆ ಹತ್ರಕ್ಕೆ, ಹೊಸ ಮನೆ ಹತ್ರಕ್ಕೆ. ಇವಾಗ ಕೀ ಎತ್ಕೊಬೇಕು. ಕೀ ಕೊಟ್ಟವ್ರೆ, ಕೀ ಡಿಕ್ಕಿಯಲ್ಲಿ ಇಕ್ಕವ್ರಂತೆ. ಎಲ್ಲೈತೆ ಗೈಸ್ ಕೀ? ಗೈಸ್ ನಮ್ಮ ಮನೆದು ಹೊಸದು ಎರಡು ಕೀನೂ ತೆಗಿಬೇಕು ಗೈಸ್. 2 ಕೀ ತೆಗೆದ್ರೆ ನಾವು ಮನೆ ಓಪನ್ ಆಗೋದು. ಓಕೆ ಬನ್ನಿ ಇವಾಗ ಎತ್ಕೊಂಡು ಹೋಗೋಣ. ನಾನು ನಮ್ಮ ತಂಗಿ, 2ನೇ ತಂಗಿ ಗೈಸ್, ಇಬ್ಬರು ತಗೊಂಬಂದಿದ್ದು. ಸೊ ದೊಡ್ಡ ಚೀಲ ಎತ್ಕೊಂಬತ್ತಾರೆ, ನಾನು ಚಿಕ್ಕ ಚೀಲ ತಗೊಂಡಿದ್ದೀನಿ. ಲಾಗ್ ಮಾಡ್ಬೋದಿವಲ್ಲ ಅದಕ್ಕೆ. ಎತ್ಕೊಂಡಿದ್ದೀನಿ ಗೈಸ್. ಎತ್ಕೊಂಡಿದ್ದೀನಿ, ಹೋಗ್ಬೇಕು ಮೇಲಕ್ಕೆ. ಚಿಕ್ಕ ಚೀಲ ಎತ್ಕೊಂಡಿದ್ದೀನಿ ಗೈಸ್, ವ್ಲಾಗ್ ಮಾಡಬೇಕಲ್ಲ ಅದಕ್ಕೆ ಸಪೋರ್ಟ್ ಸಿಗಲ್ಲ ಅಂತ ಚಿಕ್ಕ ಚೀಲ ಎತ್ಕೊಂಡು ನಮ್ಮ ತಂಗಿ ದೊಡ್ಡ ಕೊಟ್ಬಿಟ್ಟಿದ್ದೀನಿ. ಇವಾಗ ಅಂತೂ ಗೈಸ್ 2nd ಫ್ಲೋರು ಹತ್ತಬೇಕು, ಹತ್ತಿ ಇಳಿಬೇಕು. ಅದೇ ಇರೋದು ಇವಾಗ ನಮ್ಮ ಮನೆ. ನನಗಿದೆ ಅಂತ ಗೊತ್ತಾಗಲಿಲ್ಲ ಗೈಸ್, ಯಾಕೆಂದರೆ ಯಾವುದು ಅಂತಲೇ ಕನ್ಫ್ಯೂಸ್ ಆಗೋಯ್ತು. ಈ ಬಟ್ಟೆ ಐತಲ್ಲ, ಇದು ಹಳೆ ಮನೆ ಹತ್ರ ಐತೆ ಗೈಸ್. ಈ ಬಟ್ಟೆ ನೋಡ್ಕೊಂಡು ಹಿಡಿದೆ. ಇವಾಗ ಸದ್ಯಕ್ಕೆ ಬಾಗಿಲು ತೆಗಿಬೇಕು. ನಿಮಗೆ ಹೋಮ್ ಟೂರ್ ಮಾಡ್ತೀನಲ್ಲ ಆವಾಗ ನಮ್ಮ ಮನೆ ತೋರಿಸ್ತೀನಿ ಗೈಸ್. ನಮ್ಮಮ್ಮ ನಮ್ಮಪ್ಪ ಇಬ್ಬರು ಬಂದು ಬೆಳಿಗ್ಗೆ ಮಸ್ತಾಗಿ ಪೂಜೆ ಮಾಡಿದ್ದಾರೆ. ಮನೆ ತೆಗ್ದಿದ ತಕ್ಷಣ ಗಮ್ ಅಂತಿದೆ ಗೈಸ್. ಫುಲ್ಲು ಮಸ್ತಾಗಿ ಪೂಜೆ ಮಾಡಿದ್ದಾರೆ. ಚೆನ್ನಾಗಿದೆ ಮನೆ, ಖುಷಿ ಆಯಿತು ಗೈಸ್. ನಿಮಗೆ ತೋರಿಸ್ತೀನಿ, ಹೋಮ್ ಟೂರ್ ಬರುತ್ತೆ, ಕಾಯ್ತಾ ಇರಿ. ಇವಾಗ ನಮ್ಮ ಮನೆಗೆ ಹೋಗಿ ಮತ್ತೆ 2 ಚೀಲ 3 ಚೀಲ ತೊಗೊಂಡು ನಾನು ನಮ್ಮ ತಂಗಿ ಇನ್ನೊಂದು ಗಾಡಿ, ನಮ್ಮ ಮಾಮನ ಗಾಡಿ ಎತ್ಕೊಂಡು ನಮ್ಮ ಚಿಕ್ಕಮ್ಮ ಬರ್ತಾರೆ ಗೈಸ್.
ಓಕೆ ಬನ್ನಿ ನಮ್ಮ ಮನೆಗೆ ಹೋಗಿ ಇನ್ನೊಂದು ಚೀಲ ತರೋಣ. ಓಕೆ ನೆಕ್ಸ್ಟ್ ಸಿಗುವ. ಎಂತಾಯ್ತು ಗೊತ್ತಾ, ನಮ್ಮ ತಂಗಿ ನಮ್ಮ ಅಮ್ಮನ ಹತ್ರ ಬಂದು ಕಂಪ್ಲೇಂಟ್ ಹೇಳ್ತಿದ್ದಾಳೆ ಗೈಸ್. ನಮ್ಮ ಕೈಲಿ ಫೋನ್ ಇಟ್ಕೊಂಡು ಬ್ಲಾಗ್ ಮಾಡ್ಕೊಂಡು ಇನ್ನೊಂದು ಕೈಲಿ ಚೀಲ ಹಿಡ್ಕೊಂಡು ಬರ್ತಿದ್ದೀನಿ ಗೈಸ್. ಅವಳಿಗೆ ದೊಡ್ಡ ಚೀಲ ಕೊಟ್ಬಿಟ್ಟು ನಮ್ದು ಅಂದರೆ ನಮ್ಮ ಅಮ್ಮನ ಹತ್ರ ಬಂದ್ಬಿಟ್ಟು, ದೊಡ್ಡಮ್ಮ ಏನಾಯ್ತು ಗೊತ್ತಾ ದೊಡ್ಡಮ್ಮ, ಅವ್ನು ಮಾತ್ರ ಒಂದು ಕೈಲಿ ಫೋನು ಒಂದು ಕೈಲಿ ಚೀಲ ಹಿಡ್ಕೊಂಡು ಬಂದ್ಬಿಟ್ಟ, ನನಗೆ ದೊಡ್ಡದು ಕೊಟ್ಬಿಟ್ಟ ಅಂತ ಹೇಳ್ತಾ ಇದ್ದಾಳೆ ಗೈ. ಅದಕ್ಕೆ ನಮ್ಮ ಅಜ್ಜಿ ಏನು ಅನ್ಬೇಕು, ಮುಚ್ಕೊಂಡು ಕುತ್ಕೋ ಅಂತ ಫೋನ್ ತೊಗೊಂಡೈತೆ ಅಂತಾನೆ ಅಂತ ಹೇಳ್ತಾರೆ. ನಮ್ಮ ಅಜ್ಜಿ ನನ್ನ ಸಪೋರ್ಟ್ ಗೈಸ್ ಯಾವಾಗಲೂ. ಲವ್ ಯು ಮಮ್ಮಿ. ನೋಡಿ ಗೈಸ್, ನೋಡಿ ಸಪೋರ್ಟ್ ಗೈಸ್. ನನಗೆ ಹತ್ರ ಸಖತ್ ಸಪೋರ್ಟ್ ಇದೆ. ನಮ್ಮ ತಮ್ಮನ ಸಪೋರ್ಟು, ನಮ್ಮ ತಂಗಿ ಸಪೋರ್ಟು, ನಮ್ಮ ಚಿಕ್ಕಮ್ಮನ ಸಪೋರ್ಟು, ನಮ್ಮ ಅಮ್ಮನ ಸಪೋರ್ಟು, ನಮ್ಮ ಅಜ್ಜಿ ಸಪೋರ್ಟು, ಎಲ್ಲ ಸಪೋರ್ಟು ನನ್ನ ಕಡೆಗೆ ಇರೋದು ಗೈಸ್. ನಮ್ಮ ತಂಗಿ ಒಳ್ಳೆ ಕಾಮಿಡಿ ಮಾಡ್ಕೊಂಡು ನೋಡಿ ಗೈಸ್. ಸಪೋರ್ಟ್ ಅಂತ ಸಪೋರ್ಟ್. ಓಕೆ ಸಪೋರ್ಟ್. ನಮ್ಮ ತಮ್ಮ ನನ್ನ ಕಡೆಗೆ ಗೈಸ್ ಯಾವಾಗಲೂ. ಇಷ್ಟು RCB ಅಂತಿದ್ದ, CS ಕೇಳಿದ ತಕ್ಷಣ CS ಕೇಳ್ಬಿಟ್ಟ ಅಮ್ಮ ಅವನಿಲ್ಲ ನೋಡಿ ಗೈಸ್. ಓಕೆ ಹಿಂಗೆ ನೆಕ್ಸ್ಟ್ ಹಿಂಗೆ ಓಡಾಡ್ಬೇಕು ಗೈಸ್ ಪ್ರತಿ ಸತಿ. ಸರಿ ಆಯ್ತಿರು ಓಕೆ ಸುಮ್ಮನೆ ಸರಿ ಆಯ್ತು ಗೈಸ್. ಪ್ರತಿ ಸತಿ ಹಿಂಗೆ ಓಡಾಡಬೇಕು. ಪ್ರತಿ ಸತಿ ಫೋನ್ ಇಟ್ಕೊಳಕ್ಕಾಗಲ್ಲ. ಒಂದು ಸತಿ ತೋರಿಸ್ತೀನಿ ಗೈಸ್ ನಿಮಗೆ. ನೆಕ್ಸ್ಟ್ ಎಲ್ಲ ಮುಗ್ದಾದ್ಮೇಲೆ ನಿಮಗೆ ನೀಟಾಗಿ ಹೋಮ್ ಟೂರ್ ತೋರಿಸ್ತೀನಿ, ನಮ್ಮ ಹಳೆ ಮನೆ ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ ಗೈಸ್. ನೆಕ್ಸ್ಟ್ ಸಿಗುವ. ಟಾಟಾ ಗೈಸ್. ಸ್ವಲ್ಪ ಹೊತ್ತಿಗೆ ಸುಸ್ತಾಗಾಯ್ತು ಗೈಸ್. ನಮ್ಮ ತಮ್ಮ ಆಯ್ ಗೈಸ್ ಫೋನ್ ಎತ್ಕೊಂಡ್ರೆ ಸಾಕು ಆಯ್ ಗೈಸ್ ಅಂತ ಹೇಳ್ತಾರೆ. ಸೊ ಫುಲ್ ಸುಸ್ತಾಗ್ಬಿಟ್ಟಿದೆ ಗೈಸ್. ಸ್ವಲ್ಪ ಹೊತ್ತಿಗೆ ಬಿಸಿಲು ಬೇರೆ ಫುಲ್ ಸುಸ್ತಾಗ್ಬಿಟ್ಟಿದೆ ಗೈಸ್. ಅದಕ್ಕೆ ರೆಸ್ಟ್ ಮಾಡಿಬಿಟ್ಟು ಇವಳಂತೂ ಬಂದಾಗಿಂದ ಏನೂ ಮಾಡಿಲ್ಲ ಗೈಸ್. ನನ್ನ ತಂಗಿ ಬರ್ತಾಳೆ ಮಲ್ಕೊಂಡು ಸುಮ್ಮನೆ ಕುತ್ಕೊಂಡವಳೆ ಗೈಸ್. ಸುಸ್ತಾಗ್ತೈತೆ. ನಮ್ಮ ಅಜ್ಜಿ, ನಮ್ಮ ತಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲ ಫುಲ್ ಇನ್ ವರ್ಕ್ ಗೈಸ್. ನಮ್ಮಮ್ಮ ಮತ್ತೆ ಇನ್ನೊಂದು ರೌಂಡ್ ಶಿಫ್ಟ್ ಮಾಡಬೇಕು ಗೈಸ್. ಇನ್ನು ನೋಡ್ರಿ ಬೆಡ್ ಮೇಲೆ ಹೆಂಗಿದೆ ಫುಲ್ಲು ಬ್ಯಾಗ್ಗಳು, ಹೆಲ್ಮೆಟ್ಗಳು. ನಿಮ್ಮ ಮನೆ ಸ್ವಲ್ಪ ಚಿಕ್ಕದಿತ್ತು ಗೈಸ್, ಅದಕ್ಕೆ ಇಷ್ಟೊಂಥರ ಇತ್ತು. ನೋಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಇತ್ತು, ಯಾವ ಥರ ಏನೇನು ಇತ್ತು ಅಂತ. ನೆಕ್ಸ್ಟು ಸಿಗ್ತೀನಿ. ಸಾಹಸ ಮಾಡ್ತಾನೆ ಅಂದರೆ ಮೇಲೆ ಹತ್ತಿ ಕೆಳಗಡೆ ಎಳ್ದು ನೀರು ತಗೊಂಡು ಕುಡ್ದಾನೆ ಗೈಸ್. ನಿಮಗೆ ಟಕ್ಕನಾಗ ಫೋನ್ ಎತ್ಕೊಂಡು ಮಾಡೋಣ ಅನ್ನೋಷ್ಟೊತ್ತಿಗೆ ಅವ್ನು ಇಳಿದೇ ಬಿಟ್ಟ ಗೈಸ್. ನೀರು ಚೆನ್ನಾಗಿಲ್ಲನೋ ಉಗಿದ್ಬಿಟ್ಟ ಗೈಸ್. ನಮ್ಮೂರು ನೀರು ಅವ್ರೂರು ನೀರು ಸೆಟ್ ಆಗಿಲ್ಲ ಅವನಿಗೆ. ನೋಡಿ ಕುಡಿತಾನೆ ಇವಾಗ ಕ್ಯಾನ್ ನೀರು ಕುಡಿತಾನೆ ನೋಡಿ ಗೈಸ್. ಇವಾಗ ಆ ಬಿಂದಿಗೆ ನೀರು ಕಾವೇರಿ ನೀರು ಕುಡಿಯಲ್ಲ ಅವನು, ಕ್ಯಾನ್ ನೀರು ಕುಡಿತಾನೆ ಇವಾಗ. ಹಾಂ 500 ನಿಮಿಷ ಕೊಡ್ತೀನಿ ನಿಮಗೆ, ಬರ್ತೀನಿ ಸಿಗ್ತೀನಿ. ಸೊ ಗೈಸ್ ನಾನು ಫುಲ್ ರೂಮಲ್ಲಿ ಮೇಲೆ ಬಂದ್ಬಿಟ್ಟಿದ್ದೀನಿ ಗೈಸ್. ತಲೆ ಟಚ್ ಆಗ್ತಿದೆ ಗೈಸ್, ಮಕ್ಕಳಾಗೆ ಆಗ್ತಿಲ್ಲ. ಆಲ್ರೆಡಿ ಇಷ್ಟು ಜೋಡಿಸಿದ್ದೀನಿ. ಇನ್ನು ಕೆಳಗಡೆ ಕೊಡ್ತಾರೆ. ನನ್ನ ತಮ್ಮ ಮೇಲೆ ಬರ್ತೀನಿ ಅಂತ ಅವಾಗಲಿಂದ ಕರ್ಕೊಬೇಕು. ಅವನು ಕರ್ಕೊತೀನಿ ಸರ್ ಗೈಸ್. ಸ್ವಲ್ಪ ಹೊತ್ತು ಇನ್ನೂ ಏನೇನೋ ಕೊಡಬೇಕು ಗೈಸ್. ಕೊಡ್ತಾನೆ ಇಲ್ಲ ನಮ್ಮ ಆಂಟಿ, ನಮ್ಮ ಚಿಕ್ಕಮ್ಮ, ಯಾರು ಏನು ಕೊಡ್ತಾನೆ ಇಲ್ಲ. ಸುಮ್ಮನೆ ತಂದು ಇಕ್ಕವ್ರೆ, ಮೇಲೆ ಕೂರಿಸ್ಬಿಟ್ಟವ್ರೆ. ಮಿನಿಮಮ್ ಒಂದು 10 ನಿಮಿಷ ಆಯಿತು ಗೈಸ್ ಕೂತ್ಕೊಂಡು. ಇಷ್ಟೇ ಆಗಿರೋದು. ಮೇಲೆ ಕೂತಿದ್ದೀನಿ, ಕೊಡ್ತವ್ರು ಏನೋ ಇವಾಗ ಸದ್ಯಕ್ಕೇನೋ ಒಂದು ಕೊಟ್ಟರು ಗಾಯ್ಸ್. ಪೂಜಾ ಸಾಮಾನೇನೋ ಕೊಟ್ಟರು. ಇರು ಆಯಿತು ನಿಮಿಷ. ನಮ್ಮಮ್ಮ ಇವಾಗ ಬಂದವ್ರು ನೋಡಿ ಗೈಸ್. ಇರಿ ಗೈಸ್, ನಿಮಗೆ ಆಮೇಲೆ ಸಿಗ್ತೀನಿ. ಆಮೇಲೆ ಬಂದ್ಬಿಟ್ಟ ಗೈಸ್. ಒಳ್ಳೆ ನಮ್ಮ ತಂಗಿ ನೋಡಿ ಗೈಸ್ ಶುದ್ಧ ಆಗೋಳೆ. ನಾನು ಬರ್ತೀನಿ ಅಂತ ಚಿಕ್ಕ ಹುಡುಗಿ ಥರ ಓಡ್ತಾಳೆ. ನಾನು ಇಲ್ಲಿ ಇದ್ರೆ ಅಣಗಿಸ್ತೀನಿ ಅಂತ ಓಡ್ತಾಳೆ ನೋಡಿ ಗೈಸ್. ಬರೀ ಅಣಗ್ಸೋದೆ ಗೈಸ್ ಕೆಲಸ, ಬರೀ ಕೊಡಲೆ ಕೊಡೋದೆ ನೋಡಿ. ಎಲ್ಲಿ ನೋಡ್ತಾಳೆ ಇವಾಗ.
ನಾನು ನಮ್ಮ ತಮ್ಮ ಮಾತ್ರ ಜಾಲಿ ಹೊಡಿತಾರೆ ಮೇಲೆ ಇದೀವಿ ನೋಡ್ರಿ ಫುಲ್ ಜಾಲಿ ಹೊಡಿತಾ ಇದ್ದೀವಿ ನೋಡಿ ಬಾಗಿ ಮುಚ್ಕೊಂಡೈತವಳೆ ಮುಚ್ಕೊಂಡು ಹೋಗು ತಲೆನೇ ಕಟ್ಸ್ಕೊಂಬೇಡ ಫುಲ್ಲು ಊರು ಎಲ್ಲ ಮುಗೀತು ಗೈಸ್ ಸೊ ಮನೆ ಶಿಫ್ಟಿಂಗು ಕರೆಕ್ಟಾಗಿ ಈ ವಾರ ಇವತ್ತು ವೆಡ್ನೆಸ್ಡೇ ಗೈಸ್ ಸ್ಯಾಟರ್ಡೆ ಅಷ್ಟೊತ್ತಿಗೆ ಪಕ್ಕ ಮುಗ್ದೋಗ್ಬಿಡುತ್ತೆ ಅಲ್ಲ ನಿಮ್ಗೆ ಒಳ್ಳೆ ಹೋಮ್ ಟೂರ್ ವಿಡಿಯೋ ಬಿಡ್ತೀನಿ ಆಮೇಲೆ ಒಳ್ಳೆ ಹೋಮ್ ಟೂರ್ ವಿಡಿಯೋ ಬಿಟ್ಟು ನಿಮಗೆ ಸಿಗ್ತೀನಿ ಓಕೆನಾ ಗೈಸ್ ಫುಲ್ ಸೆಕೆ ಗೈಸ್ ಫ್ಯಾನ್ ಬೇರೆ ಆನ್ ಮಾಡಿಲ್ಲ ಯಾಕಂದರೆ ನಾನು ಮೇಲೇ ಇದ್ದೀನಿ ಫ್ಯಾನ್ ಪಕ್ಕದಲ್ಲೇ ಐತೆ ಫ್ಯಾನ್ ಪಕ್ಕದಲ್ಲೇ ಐತೆ ಆನ್ ಮಾಡಬೇಡ ಹಿಂಗೆ ಕೈ ಇಕ್ಕಿದ್ರೆ ಕೈ ಕೂತ್ಕೊಂಡು ಹೊಂಟೈತದೆ ನಮ್ಮ ತಂಗಿ ಅಂತ ಕೆಲಸ ನೋಡಿ ಗೈಸ್ ಫ್ಯಾನ್ ಆನ್ ಮಾಡ್ಬಿಡ್ತಾನೆ ನೋಡಿ ಗೈಸ್ ಹೆಂಗೆ ತಿರ್ತೈತೆ ಇಲ್ಲ ಪಕ್ಕದಲ್ಲೇ ಹೋಗ್ತೈತೆ ಹಿಂಗೆ ಸ್ವಿಂಗ್ ತಪಾಸ್ ಆಗ್ತೈತೆ ನಮ್ಮ ತಮ್ಮ ಬ್ಲಾಗ್ ಮಾಡ್ತಾನೆ ಗೈಸ್ ನೋಡಿ ಗೈಸ್ ಇಲ್ಲಿ ನೋಡಿ ಅಲ್ಲಿ ತೋರಿಸ್ಬೇಡ ಅಂತ ನಮ್ಮ ತಮ್ಮನ ಬಿಟ್ಟರೆ ನಮ್ಮ ತಮ್ಮನ ಬ್ಲಾಗ್ ಮಾಡ್ತಾನೆ ಗೈಸ್ ಸಕದ ಬ್ಲಾಗ್ ಮಾಡ್ತಾನೆ ನಮ್ಮ ತಂಗಿ ಅವಾಗಿಂದ ನೋಡ್ತಾನೆ ಹೇಳಿ ಗೈಸ್ ನಾನು ಅವಳ ಮಗ ತೋರಿಸ್ಬಾರ್ದಂತೆ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಏನಾಗುತ್ತೆ ಗೈಸ್ ಏನಾಗಲ್ಲ ತಾನೆ ತೋರಿಸ್ತೀನಿ ತಲೆನೇ ಕಟ್ಕೊಳ್ಳಲ್ಲ ಹಂಗೆ ಇಟ್ಕೊಂಡಿರ್ತೀನಿ ನೋಡಿ ಮತ್ತೆ ನೋಡ್ತಾಳೆ ನೋಡಿ ನೋಡಿದ್ಲು ಓಡ್ಬಿಟ್ಲು ಗೈಸ್ ತೆಗೆದ್ಬಿಟ್ಟು ಓಡ್ಬಿಟ್ಟು ಅಲ್ಲಿ ಓದು ಮತ್ತೆ ಎಲ್ಲಿ ರಂಜಿತಾ ಹಾಂ ನೋಡ್ಬಿಟ್ಟು ಹಿಂಗೆ ತಿರ್ಸಲ್ಲ ನಮ್ಮ ತಮ್ಮ ಅಲ್ಲೋನೆ ಗೈಸ್ ಯಾಕಂದರೆ ಇಲ್ಲಿ ಸ್ವಲ್ಪ ಚಿಕ್ಕದಾಗೈತೆ ಸಜ್ಜೆ ಚಿಕ್ಕದಾಗೈತೆ ಬೇಡ ಅಲ್ಲಿರೋ ಅಂದ್ಬಿಟ್ಟು ಅಲ್ಲಿ ಇಡ್ಸೀನಿ ನೋಡಿ ಗೈಸ್ ನೆಕ್ಸ್ಟ್ ಮಾತಾಡೋ ನೋಡಿ ಗೈಸ್ ಹೇಳೋ ನೋಡಿ ಗೈಸ್ ನಮ್ಮ ಅಕ್ಕ ಹೆಂಗೆ ಎದುರ್ಕತ್ತವಳೆ ಅಂತ ಹೇಳಿ ನೀನು ನಮ್ಮ ಅಕ್ಕ ಎದುರ್ಕತ್ತವಳೆ ಹಂಗೆ ಸಾಕಾದಾಗ ಮಾತಾಡೋದಾನೆ ಗೈಸ್ ನಮ್ಮ ತಮ್ಮ ವ್ಲಾಗ್ ಮಾಡ್ತಾನೆ ಅವನು ಒಳ್ಳೆ ಇಂಪ್ರೂವ್ಮೆಂಟ್ ಕೊಡಿಸ್ತೀನಿ ಅವ್ನ ಕಡೆಯಿಂದ ಅವನು ವ್ಲಾಗ್ ಮಾಡೋಕ್ಕೆ ಅವ್ನು ತೆಲುಗಲ್ಲಿ ಮಾಡಿ ತಲೆ ಕೆಡ್ಸ್ಕೊಂಡು ತೆಲುಗಲ್ಲಿ ಹಿಂಗೆ ಸ್ವಲ್ಪ ಕಂಟೆಂಟ್ ಕ್ರಿಯೇಟರ್ ಸ್ವಲ್ಪ ಕಮ್ಮಿ ಶುರು ಮಾಡ್ಕೊತಾನೆ ಅವನು ತೆಲುಗಲ್ಲಿ ಓಕೆನಾ ಗೈಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಮ್ಮ ತೆಲುಗು ತೋರಿಸ್ತಾ ಗೈಸ್ ಹಾಂ ಕನ್ನಡ ಕೂಡ ಮಾಡ್ತಾನಂತೆ ಗೈಸ್ ನೋಡಿ ಇಂಥ ಅಚೀವರ್ಸ್ ಇದ್ದರೆ ನೀವು ಸಪೋರ್ಟ್ ಮಾಡಬೇಕು ಗೈಸ್ ಸಪೋರ್ಟ್ ಮಾಡಿ ಪಕ್ಕ ಅಚೀವ್ ಮಾಡ್ತೀವಿ ಗೈಸ್ ಫುಲ್ ನೋಡಿ ಸೆಕೆ ಮಕ ಎಲ್ಲ ಕಪ್ಪುಗೆ ಆಗ್ಬಿಟ್ಟಿದೆ ಗೈಸ್ ಈಗ ಹೋಗಿ ಕಪ್ಪುಗಾಗಿ ಬಂದಿದ್ದೀನಿ ಕಪ್ಪುಗಾಗಿ ಬಂದಿದ್ದೀನಿ ಅವ್ರ ತಮ್ಮನೇ ಹೇಳ್ತಾನೆ ಹೇಳಿ ಗೈಸ್ ಅವ್ರ ಅಕ್ಕಂಗೆ ಕನ್ನಡ ಬರೋದಂತೆ ನಮಗೆ ಬಿಡುತ್ತೆ ಅಲ್ಲೇ ಕಷ್ಟಗಳಲ್ಲ ಗೈಸ್ ನೆಕ್ಸ್ಟು ಸಿಗ್ತೀನಿ ಬಾಯಿ ಮುಚ್ಕೊಂಡಿರೋಕ್ಕಾಗಲ್ಲ ನೋಡಿ ಗೈಸ್ ಬಾಯಿ ಮುಚ್ಕೊಂಡಿರೋಕ್ಕಾಗಲ್ಲ ಅಂತ ತಮ್ಮನೂ ಬೈತಾಳೆ ಆಗಲ್ಲ ಅಂತ ಹೇಳೋ ನೀನು ಆಗಲ್ಲ ಹೇಳು ಆಗಲ್ಲ ಅಷ್ಟೇ ಚೀಸ್ ಸಿಗ್ತೀನಿ ಗೈಸ್ ಫೈನಲಿ ಶಿಫ್ಟ್ ಆಗಿದೆ ಚಿಕ್ಕ ಐಟಮ್ ಎಲ್ಲ ಶಿಫ್ಟ್ ಮಾಡಿಬಿಟ್ಟೆ ಗಾಡಿಯಲ್ಲೂ ಶಿಫ್ಟ್ ಮಾಡಿಬಿಟ್ಟೆ ಗೈಸ್ ಒಂದು ಸಾಧನೆ ಥರ ಆಗ್ಬಿಟ್ಟಿದೆ ನೆಕ್ಸ್ಟು ಆಮೇಲೆ ದೊಡ್ಡ ಐಟಮ್ಗಳಿವೆ ಅಪ್ಪೆ ಗಾಡಿ ಬುಕ್ ಮಾಡಿದ್ದಾರಂತೆ ನಮ್ಮಮ್ಮ ಹಂಗೆ ಅಂದರು ನೋಡೋಣ ರಾತ್ರಿ ಬರುತ್ತಂತೆ ಸಂಜೆ ಬರುತ್ತಂತೆ ಸಂಜೆ ದೊಡ್ಡ ಐಟಮು ಮಂಚ ಬೀರುವಾ ಎಲ್ಲ ಫ್ರಿಜ್ಜು ಎಲ್ಲ ಬಂದ್ಬಿಡುತ್ತೆ ಗೈಸ್ ರಾತ್ರಿಗೆ ನಮ್ಮ ಚಿಕ್ಕಮ್ಮನ ಮಕ್ಕಳು ಎಲ್ಲ ಹೆಲ್ಪ್ ಮಾಡಿದ್ರು ಇವನಂತೂ ಸಖತ್ ಹೆಲ್ಪ್ ಮಾಡ್ದ ಗೈಸ್ ನನಗೆ ಪಾಪ ನಡ್ಕೊಂಡೇ ಬಂದು ಐಟಮ್ಗಳೆಲ್ಲ ಇದ್ದ ನೋಡಿ ಹೆಂಗೆ ಇಕ್ಕವ್ರೆ ಇನ್ನೂ ಅಲ್ಲಿ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಆಂಟಿ ಇಬ್ಬರು ಜೋಡಿಸಿ ಹೆಲ್ಪ್ ಮಾಡ್ತಾರೆ ನಮ್ಮಮ್ಮ ನಮ್ಮ ಅಜ್ಜಿ ಇಬ್ಬರು ಬ್ಯಾಂಕಿಗೆ ಹೋಗೋರೆ ನಮ್ಮ ಚಿಕ್ಕಮ್ಮನ ಮಗಳು ಏನು ಮಾಡ್ತಾಳೆ ಗೊತ್ತಾ ಫ್ರೆಂಡ್ ಜೊತೆ ಕುಯ್ತಾಳೆ ಗೈಸ್ ಎಷ್ಟೊತ್ತಿಂದ ಗೊತ್ತಾ ಗೈಸ್ ಮಿನಿಮಮ್ ಒಂದು ಅರ್ಧ ಗಂಟೆ ಆಯ್ತು ಅಂದ್ಕೊಳ್ಳಿ ಅರ್ಧ ಗಂಟೆಯಿಂದ ಮಾತಾಡ್ತಾನೆ ಹೇಳಿ ಯಾರೋ ಸ್ಕೂಲ್ ಫ್ರೆಂಡ್ ಅಂತೆ ಹುಡುಗಿ ಹೆಸರನ್ನ ಗೊತ್ತಿಲ್ಲ ಬಿಡಿ ಹೋಗ್ಲಿ ಪಾಪ ಸ್ಕೂಲ್ ಫ್ರೆಂಡ್ ಎಷ್ಟೋ ದಿವಸ ಆಗೈತೆ ನಾಳೆ ರಿಸಲ್ಟ್ ಅಂತ ಗೈಸ್ ಹೋಗ್ರಿ ಆಂಧ್ರಲ್ಲಿ ಹೋಗೋದು ಅದಕ್ಕೆ ರಿಸಲ್ಟ್ ನಾಳೆ ಅಂತ
ನನ್ನ ರಿಸಲ್ಟ್ ಬಂದಿದೆ ಗೈಸ್, ಖುಷಿಯಾಗಿತ್ತು. ನನಗೊಳಗೂ ಚಾಲೆಂಜು ಗೈಸ್ ಸ್ವಲ್ಪ. ಓಕೆ, ನೆಕ್ಸ್ಟು ನಿಮಗೆ ಹೋಮ್ ಟೂರ್ ಬರುತ್ತೆ, ನಂದು ರಿಸಲ್ಟ್ ವಿಡಿಯೋ ಬರುತ್ತೆ. ವಿಡಿಯೋ ಬಂದೈತೆ ಅನಿಸುತ್ತೆ. ಸೊ ನೆಕ್ಸ್ಟು ಮುಂದೆ ಒಳ್ಳೆ ವೀಡಿಯೋಸ್ ಬರುತ್ತೆ ಗೈಸ್. ಸೊ ನಿಮಗೆ ಮನೆ ಶಿಫ್ಟ್ ಆಗಿದೆ, ಆಲ್ಮೋಸ್ಟ್ ಅರ್ಧಕ್ಕರ್ಧ ಸ್ವಲ್ಪ ಇದೆ. ನಿಮ್ಗೆ ಹಳೆ ಮನೆ ಹೊಸ ಮನೆ ಎರಡರದ್ದು ಹೋಮ್ ಟೂರ್ ಮಾಡ್ತೀನಿ. ಸೊ ಗೈಸ್ ನಿಮಗೆ ಹೇಳಿದ್ದೆ ನಾನು ಹಳೆ ಮನೆ ಹೋಮ್ ಟೂರ್ ಮಾಡ್ತೀನಿ, ಬ್ಲಾಗ್ ಮಾಡ್ತೀನಿ ಅಂತ ಹಳೆ ಮನೆಯದು. ಸೊ ಹಳೆ ಮನೆ ಎಂಥ ಐಟಮ್ ಏನಿಲ್ಲ ಗೈಸ್. ಇಲ್ಲಿ ಹಳೆ ಮನೇಲಿ ಎಂದೇ ಒಂದು ಐಟಮ್ ಇಲ್ಲ, ಬರೀ ಹೊಸ್ದಾಗಿ ಪೇಂಟ್ ಹೊಡೆದವ್ರೆ, ಎಲ್ಲ ನೀಟಾಗಿ ಪೇಂಟ್ ಹೊಡೆದವ್ರೆ ಗೈಸ್. ನಿಮಗೆ ಹೋಮ್ ಟೂರ್ ತೋರಿಸ್ತೀನಿ. ಸದ್ಯಕ್ಕೆ ಈ ಲ್ಯಾಡರು, ಇದು ನಮ್ಮ ಫ್ಯಾನು ಎಲ್ಲ ಎತ್ಬಿಟ್ಟು ನಿಮಗೆ ಖಾಲಿ ಇರಬೇಕು, ಅವಾಗ ಹೋಮ್ ಟೂರ್ ತೋರಿಸ್ತೀನಿ ಗೈಸ್. ನಮ್ಮಪ್ಪ ಸದ್ಯಕ್ಕೆ ಈ ಫ್ಯಾನ್ ಬಿಚ್ಚಿದ್ರು. ಆಮೇಲೆ ಇದು ಸಪ್ರೇಟಾಗಿ ನಾವೇ ಹೊಸ್ದಾಗಿ ಬಂದಾಗ ಇಲ್ಲಿ ಹಾಕ್ಕೊಂಡಿದ್ವಿ ಗೈಸ್. ಇದನ್ನು ಹಾಕ್ಕೊಂಡಿದ್ವಿ. ಇದನ್ನು ಮತ್ತೆ ಬಿಚ್ಕೋತವ್ರೆ. ಮತ್ತು ಎರಡು ಬಲ್ಪ್ ಇತ್ತಿಲ್ಲಿ, ಅದು ಬಿಚ್ಕೋತಾರಂತೆ. ಲೈಟ್ ಆಗಿದ್ದಾರೆ. ಮೈನ್ ಆಫ್ ಮಾಡಿಬಿಟ್ರೆ ಗೈಸ್ ನಮ್ಮಪ್ಪ. ಮೈನ್ ಆನ್ ಆದಮೇಲೆ ನಿಮಗೆ ತೋರಿಸ್ತೀನಿ. ವೆಯ್ಟ್ ಆ್ಯಂಡ್ ವಾಚ್ ಗೈಸ್. ಸೊ ಗೈಸ್ ಇವಾಗ ರೂಮ್ ಖಾಲಿ ಆಗಿದೆ, ಏನು ಐಟಮ್ ಇಲ್ಲ, ಅದನ್ನು ತೋರಿಸ್ತೀನಿ. ಗೈಸ್ ಫೈನಲಿ ಇಲ್ಲಿಂದ ತೋರಿಸ್ತೀನಿ ಗೈಸ್. ಇದು ಹೊಸಲು ಗೈಸ್. ಇಲ್ಲಿ ನಂದಿ ಬಾಗಿಲು ಗೈಸ್ ನಮ್ಮದು. ನಾವು ಇಷ್ಟಕ್ಕೆ ಮಂಚ ಹಾಕಿದ್ವಿ. ಪರ್ಕೆ ಇಲ್ಲಿಂದ ಗೈಸ್, ಇಲ್ಲಿಂದ ಇಷ್ಟು ಮಂಚ ಬಂದಿತ್ತು ನಮ್ಮದು. ಇನ್ನೊಂದು ಬಾಕ್ಸು ಇಲ್ಲಿ ಬೀರುವೆ ಇತ್ತು, ಮಾರ್ಕ್ ಐತೆ ನೋಡಿ, ಇದು ಮತ್ತು ಇದು ಇಷ್ಟು ಬೀರುವೆ ಇತ್ತು ಗೈಸ್. ಆಮೇಲೆ ಇಲ್ಲಿ ಒಂದು ವಾರ್ಡ್ರೂಫ್ ಥರ ನಾವೇ ನಮ್ಮಪ್ಪ ಮಾಡಿಸ್ಕೊಂಡಿದ್ದು ಗೈಸ್. ವಾರ್ಡ್ರೂಫ್ ಥರ ಅದು ಬಟ್ಟೆ ಇಕ್ಕಕ್ಕೆ ಅಂತ ಇಲ್ಲಿ ಇಕ್ಕಿದ್ದೀವಿ. ಫಸ್ಟ್ ಟೇಬಲ್ ಇತ್ತು, ಆಮೇಲೆ ಇಷ್ಟು ಬಂದಿತ್ತು. ಮಿರರು ಬೀರುವದೇ ಇತ್ತು ಗೈಸ್. ಇಲ್ಲಿ ಶೋಕೇಶ್ ಕೊಟ್ಟಿದ್ರು. ಇಲ್ಲೆಲ್ಲ ನಮ್ಮ ಡ್ಯಾನ್ಸ್ ಕ್ಲಾಸ್ದು ನಾನು ನಮ್ಮ ತಂಗಿ ಬರೀ ಅಚೀವ್ಮೆಂಟ್ಸೆ. ಶೀಲ್ಡ್ಗಳು ಇಷ್ಟು ತುಂಬ ಶೀಲ್ಡ್ಗಳೇ ಗೈಸ್. ಈ ಸೈಡು ಇಲ್ಲಿ ಮಾತ್ರ ಗ್ಲಾಸ್ ಇತ್ತು ಗೈಸ್ ಅಷ್ಟೇ. ಆಮೇಲೆ ಇಲ್ಲಿ ಫ್ರಿಜ್ ಇತ್ತು ಗೈಸ್, ಚಿಕ್ಕ ಫ್ರಿಜ್ ನಮ್ಮದು. ನಾವು ಹೊಸ ಮನೆ ಹೋಮ್ ಟೂರ್ ಮಾಡೋದು ತೋರಿಸ್ತೀನಿ ಗೈಸ್. ಇಷ್ಟಕ್ಕೆ ಫ್ರಿಜ್ ಇತ್ತು. ಇಲ್ಲಿ ಮಾರ್ಕ್ ಬಂದುಬಿಟ್ಟಿದೆ, ನಮ್ಮ ಅಪ್ಪ ಬೇರೆದು ಹಾಕಿದ್ರು, ಇವಾಗ ಅವ್ರು ಕೊಟ್ಟಿರೋದು ಹಾಕಿದ್ದಾರೆ. ಇಲ್ಲಿ ದೇವ್ರ ಸ್ಟ್ಯಾಂಡ್ ಇತ್ತು ಗೈಸ್. ಇಲ್ಲಿ ದೇವ್ರ ಸ್ಟ್ಯಾಂಡ್ ಇತ್ತು ಅಷ್ಟೇ. ಇಷ್ಟ ಗೈಸ್ ಇದ್ದಿದ್ದು. ನಿಮ್ಮಲ್ಲಿ ಸಜ್ಜೆ ಮೇಲೆ ಏನೇನೋ ಜೋಡಿಸ್ಕೊಂಡಿದ್ವಿ. ಆಮೇಲೆ ಅಡುಗೆ ಮನೆ ಗೈಸ್. ಹಿಂಗೆ ಬಂದರೆ ಲೈಟ್ ಬಿಚ್ಕೊಂಡ್ಬಿಟ್ಟಿದ್ದಾರೆ. ಅಡುಗೆ ಮನೆ ಗೈಸ್, ಇಲ್ಲಿ ಅಡುಗೆ ಮನೆ. ಇಲ್ಲಿ ನೀರು ಕ್ಯಾನ್ ಇತ್ತು, ಇಲ್ಲಿ ಮಿಕ್ಸಿ ಇತ್ತು ಗೈಸ್. ಇನ್ನೆಲ್ಲ ಐಟಮ್ಸ್ ಇತ್ತು. ಆಮೇಲೆ ಇಲ್ಲೆಲ್ಲ ನಮ್ಮಮ್ಮ ಗ್ಲಾಸ್ಗಳು, ಸಕ್ಕರೆ ಡಬ್ಬ, ಅರ್ಶಿನದ ಪುಡಿ ಏನೇನೋ ಜೋಡಿಸ್ಕೊಂಡಿದ್ರು. ಇಲ್ಲಿ ಗ್ಯಾಸ್ ಇತ್ತು ಗೈಸ್. ಇಲ್ಲಿಂದ ಇಲ್ಲಿ ಗ್ಯಾಸ್ ಇತ್ತು. ಇಲ್ಲಿ ನೀರಿನ ಬಿದ್ದಿಗೆ ಇತ್ತು. ಕೆಳಗಡೆ ಗ್ಯಾಸ್ ಇಕ್ಕೋತೀವಿ, ಮಾರ್ಕ್ ಐತೆ ನೋಡಿ ಗೈಸ್ ರೌಂಡಾಗೆ. ಅಲ್ಲಿ ಗ್ಯಾಸ್ ಇಕ್ತಿದ್ರು ನಮ್ಮ ಸಿಲಿಂಡ್ರು. ಇಲ್ಲಿ ಬಿಂದಿಗೆಗಳು ಮತ್ತು ಏನೇನೋ ಐಟಮ್ಸು, ಪಾತ್ರೆಗಳು ಇಕ್ಕೋತಿದ್ರು. ಇಲ್ಲಿ ಸಿಂಕ್ ಕೊಟ್ಟಿದ್ರು ಗೈಸ್. ಇಲ್ಲಿ ಮಾಮೂಲಿ ನೀರು ಕುಡಿಯೋ ಗ್ಲಾಸು ಅದು ಇದು ಇಟ್ಕೊಂಡಿದ್ರು. ಇಲ್ಲಿ ಅಷ್ಟೇ ಗೈಸ್. ಕಿಟಕಿ ಇತ್ತು, ಇಲ್ಲಿ ಕಿಟಕಿ ಐತಿ ಇವಾಗಲೂ. ಆಮೇಲೆ ಬಚ್ಚಲ ಮನೆ ಗೈಸ್. ಇದು ಅಷ್ಟೇ. ಇದು ಬಚ್ಚಲ ಮನೆ ಕೊಟ್ಟಿದ್ರು ನಮಗೆ. ಇವಾಗ ನೀಟಾಗೆಲ್ಲ ಪೇಂಟ್ ಹೊಡೆದ್ಬಿಟ್ಟಿದ್ದಾರೆ, ಮಸ್ತಾಗೆಲ್ಲ ಗಮ್ಮಂತ ಇದೆ. ಮನೆಗೆ ಬಂದರೆ ಗಮ್ಮಂತ ಇದೆ ಗೈಸ್. ಬಚ್ಚಲ ಮನೆ ಕೊಟ್ಟಿದ್ರು ಇಲ್ಲಿ ಅಷ್ಟೇ. ಇಲ್ಲಿ ಬಟ್ಟೆ ನಾವು ಸ್ಟ್ಯಾಂಡು ಕರೆಕ್ಟ್ ನಮ್ಮ ಅಪ್ಪಂಗೆ ಹೇಳಿಲ್ಲ. ರೆಡಿ ಅಲ್ಲಿ ಇದು ಸ್ಟ್ಯಾಂಡ್ ಐತೆ ಗೈಸ್, ನಮ್ಮಪ್ಪ ಹಾಕಿದ್ದು, ಸುಮ್ಮನೆ ಹಾಕಿಬಿಡೋದು. ರೆಡಿ ಇದು ಬಂದಿಲ್ಲ ನಮ್ಮಪ್ಪ ಏನು. ಅಷ್ಟೇ ಗೈಸ್ ಇದ್ದಿದ್ದು. ಸ್ವಲ್ಪ ಇಲ್ಲಿ ಈ ಮನೆಯಲ್ಲಿ ಇಲ್ಲಿ ಸಜ್ಜೆ ಐತೆ ಗೈಸ್. ಇಲ್ಲಿ ಇಷ್ಟು ಪೂರ್ತಿ ಸಜ್ಜೆ ಐತೆ. ಚಿಕ್ಕದಾದ ಮನೆ ಸಾಕಾಗಿತ್ತು ಗೈಸ್. ಚೊಕ್ಕದಾಗಿತ್ತು. ಟೋಟಲ್ 7 years ಅನ್ಕೋತೀನಿ ಗೈಸ್. ಲಾಕ್ಡೌನ್ ಬಂದಿದೆ ಗೈಸ್. ನಾವಿಲ್ಲಿ ಅವಾಗಿಂದ ಇದೇ ಮನೇಲಿದ್ವಿ. ಆಮೇಲೆ ನಾವೆಲ್ಲ ದೊಡ್ಡವರಾದ್ವಿ. ರೆಡಿ ಬನ್ನಿ ಇಲ್ಲಿ. ಬಾತ್ರೂಮ್ ಇದು
ಬಟ್ಟೆ ಹ್ಯಾಂಗಿಂಗ್ ಬಟ್ಟೆ ಹ್ಯಾಂಗಿಂಗ್ ಬಿಟ್ಬಿಟ್ಟಿದ್ದಾರೆ ಗೈಸ್ ನಮ್ಮಪ್ಪ. ಆಮೇಲೆ 7 ಇಯರ್ಸಿಂದ ಇದ್ವಿ ಗೈಸ್ ಇಲ್ಲಿ. ನಾವು ದೊಡ್ಡವರಲ್ವಿ, ನಾನು ದೊಡ್ಡ ಮನೆ ನೋಡೋಣ ಅಂದ್ಬಿಟ್ಟು ಇದು ಆಲ್ಮೋಸ್ಟ್ ನಾನು 9th ನಮ್ಮ ಅಜ್ಜಿ ಮನೇಲಿ, ಆದರೆ ನಮ್ಮ ಮಾಮನ ಮನೇಲಿ ಇದ್ದೆ. ಇಲ್ಲಿ ನಮ್ಮಪ್ಪ ನಮ್ಮಮ್ಮ ಇಬ್ಬರೇ ಇದ್ದಿದ್ದು, ನಮ್ಮ ತಂಗಿ ನಾನು ಅಲ್ಲಿದ್ವಿ. ಸೊ ಇದಾಗಿತ್ತು ಗೈಸ್ ಹೋಮ್ ಟೂರು. ಮತ್ತೆ ಸತಿ ಎಕ್ಸ್ಪ್ಲೇನ್ ಮಾಡ್ದಂಗೆ ನಿಮಗೆ ತೋರಿಸ್ತೀನಿ. ಬಾಗಿಲು ಹಿಂಗೆ ಬಂದರೆ ಇಲ್ಲಿ ಕಿಟಕಿ, ಫ್ಯಾನು ಬಿಚ್ಕೊಂಡ್ಬಿಟ್ರು ಗೈಸ್ ನಮ್ಮಪ್ಪ. ನಾವು ಸಪ್ರೇಟಾಗಿ ನಾವೇ ಹಾಕೋಬೇಕಾಯ್ತದು. ಇಷ್ಟೇ ಗೈಸ್ ಇದ್ದಿದ್ದು. ಇಲ್ಲಿ ಮಂಚ, ಇಲ್ಲಿ ಬೀರುವ, ಆಮೇಲೆ ಇಲ್ಲಿ ಫ್ರಿಜ್ಜು, ಇಲ್ಲಿ ದೇವ್ರ ಸ್ಟ್ಯಾಂಡು, ಇಲ್ಲಿ ವಾಟ್ರೂಫ್ ಥರ ಟೇಬಲ್ಲು, ಇಲ್ಲಿ ಟಿ ವಿ ಇತ್ತು ಗೈಸ್. ಕರೆಕ್ಟ್ ಹೇಳೋದೇ ಮಾಡ್ತದೆ. ಇಲ್ಲಿ ಮಾರ್ಕಿದೆ ಗೊತ್ತಾ ಗೈಸ್, ಇಲ್ಲಿ ಮಾರ್ಕಿದೆ ನೋಡಿ, ಇಲ್ಲಿ ಟಿ ವಿ ಇತ್ತು. ಆಮೇಲೆ ಇಲ್ಲಿ ಒಂದು ಗೊಂಬೆ ನೇತಾಕಿದ್ವಿ ಗೈಸ್, ಹೊಸ ಮನೆ ಟೂರ್ ಬಂದಾಗ ಹೇಳ್ತೀನಿ ಎಲ್ಲ. ಆಮೇಲೆ ಅದೇ ಇಲ್ಲಿ ಅಡುಗೆ ಮನೆ ಇತ್ತು, ಇಲ್ಲಿ ಬಚ್ಚಲ ಮನೆ. ನಮ್ಮಪ್ಪ ನೋಡಿ ಬಿಚ್ಕೊಂಡ್ರು ಇವಾಗ, ಇಲ್ಲಿ ನೋಡಿ ಇಲ್ಲಿ ಇವಾಗ ಬಿಚ್ಕೊಂಡ್ರು ನಮ್ಮಪ್ಪ. ಇವೆಲ್ಲ ಹಾಕ್ಬಿಡಕ್ಕೋ ಹಳೆ ಮನೆ ಹೋಮ್ ಟೂರ್ ಬೇಡ ಹೊಸ ಮನೆ ಮಾಡೋ ಅಂತಿದ್ರು. ನೋಡಿ ಹಳೆ ಮನೆ ಹೋಮ್ ಟೂರ್ ಮಾಡಿದ್ದಕ್ಕೆ ಸ್ಟ್ಯಾಂಡ್ ಸಿಕ್ತು ಗೈಸ್ ಇವಾಗ. ಇಲ್ಲಾಂದರೆ ಗೋವಿಂದ ಬಿಟ್ಟಿತ್ತು ನೋಡಿ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಇದೇ ಎಕ್ಸಾಂಪಲ್ ಗೈಸ್. ಎಲ್ಲ ಲೈಟ್ ಆಫ್ ಮಾಡ್ಬಿಡೋಣ ಸಾಕು. ಸೊ ಫೈನಲಿ ಈ ಮನೆಗೆ ಟಾಟಾ ಹೇಳ್ಬಿಡೋಣ ಗೈಸ್. ಫೈನಲಿ ಒಂದೇ ಸತಿ ಲಾಸ್ಟ್ ಬೈ ಎಲ್ಲ ನೋಡಿಕೊಂಡು ನಮ್ಮಪ್ಪ ಬೈತಾರೆ ನೋಡಿ, ಬಾರ ಅಂತ ಖುಷಿನಾಗ್ತಿದೆ. ಬಿಡ್ತಿದ್ದೆ ಗೈಸ್, ಏನು ಮಾಡೋಣ ಇವಾಗ ಬೇಗ ಹಾಕೋಣ. ಈ ಬೀಗನ ಹೋಗ್ಬಿಟ್ಟಿದ್ದೆ ಗೈಸ್ ನಮ್ಮಮ್ಮ. ಆಮೇಲೆ ಮಾಡಿಸ್ಕೊಂಡ್ರು ಕೀ ಒನ್ನದು ಕೊಟ್ಬಿಟ್ಟು ಬಾಯ್ ಹೇಳ್ಬಿಡೋದೆ ಗೈಸ್. ಲಾಸ್ಟ್ ಕಿಟಕಿಯಿಂದ ನೋಡ್ಕೊಂಬಿಡೋಣ. ನೋಡ್ರಿ ಈ ಕಿಟಕಿ ಓಪನೇ ಮಾಡ್ತಿರ್ಲಿಲ್ಲ. ಓ ಗೈಸ್ ಹೆಂಗಿತ್ತು ಹೋಮ್ ಟೂರ್ ಅಂತ ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಇದೇ ಥರ ವ್ಲಾಗ್ಸ್ ಬರ್ತಾ ಇರ್ತಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಗೈಸ್.